ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಮೊನ್ನೆ ತಾನೇ ಇಂಟ್ರೊಡಕ್ಷನ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ಹಾಗೆ ಇವತ್ತು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹೇಗೋ ಹೊರಗಡೆ ಹೋಗ್ತಾ ಇದ್ದೀನಿ, ಜಸ್ಟ್ ರಿಫ್ರೆಶ್ಮೆಂಟ್ಗೋಸ್ಕರ ಶಾಪಿಂಗ್ ಏನಾದರೂ ಮಾಡ್ಕೊಂಬರೋಣ ಅಂತ. ಅದಕ್ಕೆ ಅದನ್ನೇ ಯಾಕೆ ವಿಡಿಯೋ ಮಾಡಬಾರ್ದು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ, ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ಏನೇನು ಮಾಡಿದೆ ಅಂತೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ರೆಡಿಯಾಗಿದ್ದಾಗಿದೆ, ಎಲ್ಲ ಆಗಿದೆ. ಸೊ ಹೋಗೋಣ, ಶಾಪಿಂಗ್ ಮಾಡೋಣ, ಬನ್ನಿ. ಓಕೆ, ಮನೆಯಿಂದ ಹೊರಟಾಯಿತು. ನಮ್ಮ ಮನೆ ಹತ್ರನೇ ಇರೋ ಮಾಲ್ಗೆ. ಯಾಕೋ ಈ ವೀಕೆಂಡ್ ಸಖತ್ ಬೋರಿಂಗ್ ಆಗಿತ್ತು. ಅದಕ್ಕೆ ಸಾಯಂಕಾಲ ಹೊರಗಡೆ ಹೋಗೋಣ ಅಂತ ನಾನು ನನ್ನ ಹಸ್ಬೆಂಡ್ ಇಬ್ಬರು ಮಾಲ್ಗೆ ಬಂದ್ವಿ. ಇಲ್ಲಿ ಬಂದು ನೋಡಿದಾಗ ಒಂದು ಶಾಕಿಂಗ್ ಏನು ಅಂದರೆ, ಯೂಶಲಿ ಬ್ಯಾಂಗ್ಳೂರಲ್ಲಿ ಮಾಲ್ಸ್ ಅಂದ್ಬಿಟ್ರೆ, ಅದರಲ್ಲೂ ವೀಕೆಂಡ್ ಅಂದರೆ ತುಂಬಾ ಕ್ರೌಡ್ ಇರುತ್ತೆ. ಬಟ್ ಏನೋ ಗೊತ್ತಿಲ್ಲ, ಈ ವೀಕೆಂಡ್ ಕ್ರೌಡ್ ಕಮ್ಮಿ ಇತ್ತು, ಜನ ತುಂಬ ಕಡಿಮೆ ಇದ್ದರು. ಅದು ಸ್ವಲ್ಪ ಶಾಕಿಂಗ್ ಆಯಿತು. ಆ್ಯಂಡ್ ನಮಗೆ ಸ್ವಲ್ಪ ಬಟ್ಟೆ ಎಲ್ಲ ಪರ್ಚೇಸ್ ಮಾಡೋದಿತ್ತು. ಸೊ ನಾವು ಫಸ್ಟ್ ಹೋಗಿದ್ದು ಅಲ್ಲಿಂದ ಮ್ಯಾಕ್ಸ್ ಸ್ಟೋರ್ಗೆ. ಅಲ್ಲಿ ಒಳಗಡೆ ಹೋದ್ಮೇಲೆ ತುಂಬಾ ಹೊಸ ಕಲೆಕ್ಷನ್ಸ್ ಬಂದಿದ್ವು. ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಸ್ವಲ್ಪ ಬಟ್ಟೆ ಎಲ್ಲ ಶಾಪಿಂಗ್ ಮಾಡಿದ್ದಾಯಿತು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಯೂಶಲಿ ವೀಕೆಂಡ್ಸಲ್ಲಿ ಮಾಲ್ಗಳಲ್ಲಿ ಈವೆಂಟ್ಸ್ ನಡೆಯುತ್ತೆ. ಅದೇ ಥರ ಇದೇ ಮಾಲಲ್ಲೂ ಏನೋ ಈವೆಂಟ್ ಇತ್ತು ಅಂತ ಅನಿಸುತ್ತೆ. ಬಟ್ ನಾವು ಬರೋಷ್ಟೊತ್ತಿಗೆ ಮುಗ್ದೋಗಿತ್ತು. ನೀವು ನೋಡ್ಬೋದು, ಎಲ್ಲ ಖಾಲಿ ಆಗಿದೆ, ಎಲ್ಲರೂ ಹೊರಟೋಗ್ಬಿಟ್ಟಿದ್ರು. ಸ್ವಲ್ಪ ಮುಂಚೆ ಬಂದಿದ್ದರೆ ಮೋಸ್ಟ್ಲಿ ಅಟೆಂಡ್ ಮಾಡ್ಬೋದಿತ್ತೇನೋ, ಪರವಾಗಿಲ್ಲ ಅಂತ ಅಂದ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಹೋಮ್ ಸೆಂಟರ್ ಸ್ಟೋರ್ಗೆ. ಒನ್ ಆಫ್ ಮೈ ಫೇವ್ರೆಟ್ ಸ್ಟೋರ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಚೆನ್ನಾಗಿರೋ ಹೋಮ್ ಡೆಕೋರೇಟಿವ್ ಐಟಮ್ಸ್ ಸಿಗುತ್ತೆ ನಿಮಗೆ. ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ವಾಟರ್ ಫೌಂಟೇನ್ ಸ್ಟ್ಯಾಚೂಸ್ ತುಂಬ ಚೆನ್ನಾಗಿದೆ. ಬುದ್ಧದಾಗಿರ್ಬೋದು, ಚಿಕ್ಕ ಚಿಕ್ಕ ಮರಗಳು, ಗುಬ್ಬಿಗಳು, ಅಥವಾ ಗಣೇಶಂದು ಐಡಲ್ ಆಗಿರ್ಬೋದು, ಎಲ್ಲದು ತುಂಬಾ ಚೆನ್ನಾಗಿದ್ದು ನನಗಂತೂ ಸಖತ್ ಇಷ್ಟ ಆಯಿತು. ಇದಷ್ಟೇ ಅಲ್ಲದೆ ಇದ್ರ ಜೊತೆ ಕೆಲವು ಮೆಟಾಲಿಕ್ ಐಡಲ್ಸ್ ಕೂಡ ಇದ್ದವು. ಇದೇ ಥರ ಗಣೇಶಂದು, ಬುದ್ಧದು ನೋಡ್ಬೋದು ನೀವು. ತುಂಬ ಚೆನ್ನಾಗಿದ್ವು ಆ್ಯಂಡ್ ಅಫೋರ್ಡಬಲ್ ಕೂಡ ಇದ್ದವು. ತುಂಬ ಪೀಸ್ಫುಲ್ ಅನ್ನಿಸ್ತು ನೋಡೋಕ್ಕೆ. ಆ್ಯಂಡ್ ಅಲ್ಲಿಂದ ನಾವು ಹೋಗಿದ್ದು ಪೇಂಟಿಂಗ್ ಸೆಷನ್ ಹತ್ರ. ಪೇಂಟಿಂಗ್ಸ್ ಅಂತೂ ಬ್ಯೂಟಿಫುಲ್ ಪೇಂಟಿಂಗ್ಸ್ ಇದ್ದವು, ನನಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಆದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಪ್ಲ್ಯಾಂಟ್ ಸೆಕ್ಷನ್ ಹತ್ರ. ನೀವು ನಂಬಲ್ಲ, ಬಟ್ ನಾನು ಆ ಪ್ಲ್ಯಾಂಟ್ಸ್ ಹತ್ರ ಹೋಗಿ ಅದನ್ನು ಮುಟ್ಟಿ ನೋಡೋವರೆಗೂ ನನಗೆ ನಂಬಿಕೆನೇ ಇರಲಿಲ್ಲ ಅದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಅಂತ. ಅಲ್ಲಿವರೆಗೂ ನಾನು ಅದೆಲ್ಲ ನ್ಯಾಚುರಲ್ ಅಂತ ಅಂದ್ಕೊಂಡಿದ್ದೆ. ಅಷ್ಟು ಚೆನ್ನಾಗಿದ್ದಾವೆ, ಡಿಫ್ರೆನ್ಸೇ ಗೊತ್ತಾಗಲ್ಲ. ಆ್ಯಂಡ್ ಅದಷ್ಟೇ ಅಲ್ಲದೆ ಚಿಕ್ಕ ಪುಟ್ಟ ಹೋಮ್ ಡೆಕೋರೇಟಿವ್ ಐಟಮ್ಸ್ ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿರೋ ಕ್ಯೂಟಾಗಿರೋ ಐಟಮ್ಸ್ ಎಲ್ಲ ಸಿಗುತ್ತೆ ಅಫೋರ್ಡಬಲ್ ಪ್ರೈಸಸ್ಗೆ. ಎಸ್ಪೆಷಲಿ ಈಗ ಮಾಲ್ಸಲ್ಲಿ ಹೋಮ್ ಸೆಂಟರ್ ಸ್ಟೋರ್ ನೀವು ಎಲ್ಲೋದ್ರೂ ಸಿಗುತ್ತೆ. ಯು ಕ್ಯಾನ್ ಹೋಗಿ ಚೆಕ್ ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಅಲ್ಲಿಂದ ಹೊರಗಡೆ ಬರೋಷ್ಟೊತ್ತಿಗೆ ಸಖತ್ ಹಸಿವಾಗಿತ್ತು, ಏನಾದರೂ ತಿನ್ನಬೇಕು ಅಂತ ಫುಡ್ ಕೋರ್ಟಿಗೆ ಬಂದ್ವಿ. ಅಲ್ಲಿಗೆ ಬಂದಮೇಲೆ ನನಗೆ ಯಾಕೋ ಮೋಮೋಸ್ ತಿನ್ನಬೇಕು ಅಂತ ತುಂಬ ಆಸೆ ಆಯಿತು. ಸೊ ಮೋಮೋಸ್ ಹುಡುಕೊಂಡು ಹೋದಾಗ ನಮಗೆ ಸಿಕ್ಕಿದ್ದು ವಾವ್ ಮೋಮೋಸ್. ಸೊ ಅಲ್ಲಿಗೆ ಹೋಗೋಣ ಅಂತ ಹೋಗ್ಬಿಟ್ಟು ಆರ್ಡರ್ ಮಾಡಿದ್ದಾಯಿತು, ಆರ್ಡರ್ ಬಂದಿದ್ದು ಆಯಿತು. ಆ್ಯಂಡ್ ನಾನು ಎಸ್ಪೆಷಲಿ ಫ್ರೈಡ್ ಮೋಮೋಸ್ ತಿನ್ನೋದು ತುಂಬ ಕಡಿಮೆ. ಅದಕ್ಕೋಸ್ಕರ ಸ್ಟೀಮ್ಡ್ ಮೋಮೋಸ್ ಆರ್ಡ್ರ್ ಮಾಡಿಕೊಂಡೆ. ಅದು ಚೀನಿ ಸಾಸ್ ಜೊತೆ ಬಂದಿತ್ತು. ಸಾಸ್ ಜೊತೆ ತುಂಬಾ ಚೆನ್ನಾಗಿತ್ತು, ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಕ್ಚುಲಿ ಮೈಲ್ಡ್ ಟೇಸ್ಟ್ ಇತ್ತು, ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಒಂದು ತಮಾಷೆ ಏನಪ್ಪ ಅಂತ ಅಂದರೆ, ಬರ್ಗರ್ ತಿನ್ನಬೇಕಾದ್ರೆ ನಾನು ಒಂದು ನೋಟಿಸ್ ಮಾಡಿದ್ದೇನು ಅಂದರೆ, ಬರ್ಗರ್ ಒಳಗಡೆ ಫಿಲ್ಲಿಂಗ್ಗೋಸ್ಕರ ಮೋಮೋಸ್ ಹಾಕಿದರು. ಯಾರು ಹಾಕ್ತಾರೆ ಮೋಮೋಸ್ನ ಫಿಲ್ಲಿಂಗ್ಗೋಸ್ಕರ? ನನಗಂತೂ ಸಖತ್ ನಗು ಬಂತು. ಬಟ್ ಏನು ಮಾಡೋಕ್ಕಾಗಲ್ಲ, ತೊಗೊಂಬಿಟ್ಟಿದ್ವಿ. ತಿಂದ್ಕೊಂಡು ಹೊರಗಡೆ ಬಂದು ನಾವು ನೆಕ್ಸ್ಟ್ ಹೋಗಿದ್ದು ಕಿಡ್ಸ್ ಪ್ಲೇ ಏರಿಯಾ ಹತ್ರ. ಚಿಕ್ಕ ಮಕ್ಕಳು ಆಟ ಆಡ್ತಾಯಿದ್ರು, ನೋಡೋಕ್ಕೆ ಒಂದು ಖುಷಿ ಆಯಿತು. ಅಲ್ಲಿಂದ ಹೊರಗಡೆ ಬರೋಣ ಅಂತ ಹೊರಟ್ವಿ. ಆಲ್ರೆಡಿ ಲೇಟ್ ಆಗಿತ್ತು, ಮನೆಗೆ ಹೋಗೋಣ ಅಂತ ಹೊರಟ್ವಿ.
ಸೊ ಇದು ನನ್ನ ವಿಡಿಯೋ ಆಗಿತ್ತು, ಇವತ್ತಿನ ವಿಡಿಯೋ. ನಾವು ಯಾವ ಮಾಲ್ಗೆ ಹೋಗಿದ್ವಿ ಅಂತ ಕಮೆಂಟ್ ಮಾಡಿ ಗೆಸ್ ಮಾಡಿ ತಿಳಿಸಿ. ಆ್ಯಂಡ್ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಆಲ್.